ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಸ್ಮಾಲ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ನ ಕೂಡ ನೀವು ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಒಂದು ರಿಜಿಸ್ಟ್ರೇಷನ್ ಲೈಸೆನ್ಸ್ ಬೇಕಿಲ್ಲ. ನೀವು ಮನೆಯಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದು ಕಡಿಮೆ ಬಂಡವಾಳದಲ್ಲಿ. ಈ ಬಿಸ್ನೆಸ್ಗೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾವುದೇ ಲಾಸ್ ಅನ್ನೋದು ಇರೋದಿಲ್ಲ. ಒಳ್ಳೊಳ್ಳೆ ಪ್ರಾಫಿಟ್ ಅನ್ನ ಗಳಿಸ್ಕೋಬಹುದು. ಏನ್ ಗೌರ್ಮೆಂಟ್ ಅವರು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ಮೇಲೆ ಈ ಬಿಸ್ನೆಸ್ಗೆ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಅದು ಯಾವ ಬಿಸ್ನೆಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಪೇಪರ್ ಬ್ಯಾಗ್ ಮೇಕಿಂಗ್ ಅಥವಾ ಪೇಪರ್ ಬ್ಯಾಗ್ ತಯಾರಿ ಮಾಡೋ ಅಂತ ಒಂದು ಬಿಸ್ನೆಸ್ ನೀವು ನೋಡ್ತಾ ಇದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಯೂಸ್ ಮಾಡೋದು ತುಂಬಾನೇ ಕಡಿಮೆ ಆಗಿದೆ. ಎಲ್ಲರೂ ಆದಷ್ಟು ಪೇಪರ್ ಬ್ಯಾಗು ಅಥವಾ ಒಂದು ಬಟ್ಟೆ ಬ್ಯಾಗ್ ಗಳನ್ನ ಯೂಸ್ ಮಾಡ್ತಾರೆ. ಶಾಪಿಂಗ್ ಮಾಲ್ಗಳಲ್ಲಿರ್ಬೋದು, ಹೋಟೆಲ್ಗಳಲ್ಲಿರ್ಬೋದು, ಮತ್ತೆ ಗಿಫ್ಟ್ ಅಂಗಡಿಗಳಲ್ಲಿರ್ಬೋದು, ಜ್ಯುವೆಲರಿ ಶಾಪ್ಗಳಲ್ಲಿರ್ಬೋದು, ತರಕಾರಿ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ, ಬೇಕರಿಗಳಲ್ಲಿ, ಸ್ಟೇಷನರಿ ಅಂಗಡಿಗಳಲ್ಲಿ, ಮತ್ತೆ ದಿನಸಿ ಅಂಗಡಿಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ, ಹೀಗೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಪೇಪರ್ ಬ್ಯಾಗ್ ಗಳನ್ನೇ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದರಿಂದ ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಈಗ ಈ ಬಿಸ್ನೆಸ್ಗೆ ಯಾವ್ಯಾವ ರಾ ಮೆಟೀರಿಯಲ್ಸ್ ಎಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಒಂದು ಪೇಪರ್ ರೋಲರ್ ಬೇಕಾಗುತ್ತೆ. ಇದರಲ್ಲಿ ಬ್ರೌನ್ ಪೇಪರ್, ವೈಟ್ ಪೇಪರ್ ಮತ್ತೆ ಕಲರ್ಸ್ ಪೇಪರ್ ರೋಲ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಪೇಪರ್ ರೋಲ್ ಅನ್ನು ನೀವು ಬೈ ಮಾಡ್ಕೋಬಹುದು. ಕ್ವಾಲಿಟಿ ಮತ್ತೆ ಕಲರ್ಸ್ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಒಂದು ಗಮ್ ಬೇಕಾಗುತ್ತೆ. ಆಮೇಲೆ ಪಂಚಿಂಗ್ ಮಿಷನ್ ಬೇಕಾಗುತ್ತೆ. ನೆಕ್ಸ್ಟ್ ಟ್ಯಾಗ್ಸ್ ಅಥವಾ ಲೇಸಸ್ ಅಂತ ಏನ್ ಕರ್ತೀವಿ, ದಾರ, ಹಾವು ಬೇಕಾಗುತ್ತೆ. ಇಷ್ಟು ಈ ರಾ ಮೆಟೀರಿಯಲ್ಸ್. ಈ ರಾ ಮೆಟೀರಿಯಲ್ಸ್ ಎಲ್ಲೇ ಸಿಗುತ್ತೆ ಅಂದ್ಬಿಟ್ಟು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಅದ್ರ ಮುಖಾಂತರ ಕೂಡ ನೀವು ಬೈ ಮಾಡ್ಕೋಬಹುದು. ಮತ್ತೆ ಮಾರ್ಕೆಟ್ಗಳಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಸಿಗುತ್ತೆ, ಅಲ್ಲಿ ಕೂಡ ನೀವು ಬೈ ಮಾಡ್ಕೊಳ್ಬಹುದು. ಈಗ ಪೇಪರ್ ಬೇಗನೆ ಹೇಗೆ ಕೈಯಿಂದ ರೆಡಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ಪೇಪರ್ ರೋಲರ್ ಏನ್ ಬರುತ್ತೆ, ಆ ರೋಲರ್ ನೀವು ತಗೊಂಡಿರ್ತೀರಲ್ಲ, ಆ ರೋಲರ್ ಅನ್ನ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ರೋಲರ್ ನ ಕಟ್ ಮಾಡಿ ಮಧ್ಯಕ್ಕೆ ಸ್ವಲ್ಪ ಹಿಂಗೆ ಮಡಚ್ಬಿಟ್ಟು ಅಲ್ಲಿ ಗಮ್ ಹಾಕಿ ನೀವು ಪೇಸ್ಟ್ ಅಂಟಾಕ್ಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆನೂ ನೀವು ಅದನ್ನು ಮಡಚ್ಬಿಟ್ಟು ಅಲ್ಲಿ ನೀವು ಪೇಸ್ಟ್ ಮಾಡ್ಬೇಕಾಗುತ್ತೆ. ಅದು ಸ್ಟೆಪ್ಸ್ ಇಲ್ಲಿ ಇಮೇಜಸ್ ಅಲ್ಲಿ ಹಾಕಿರ್ತೀವಿ. ಆ ಸ್ಟೆಪ್ಸ್ ನೋಡಿ ಹೇಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನೀವು ಲಾಸ್ಟ್ಗೆ ಟ್ಯಾಗ್ ನ ಏನು ಪಂಚಿಂಗ್ ಮಿಷನ್ ಪಂಚ್ ಮಾಡ್ಬಿಟ್ಟು ಒಂದು ಟ್ಯಾಗ್ ನ ಹ್ಯಾಡ್ ಮಾಡ್ಬೇಕಾಗುತ್ತೆ. ಈ ರೀತಿ ನೀವು ಒಂದೊಂದು ಸ್ಟೆಪ್ ನ ಯೂಸ್ ಮಾಡ್ಕೊಂಡು ಪೇಪರ್ ಬ್ಯಾಗ್ ನ ರೆಡಿ ಮಾಡ್ಬೇಕಾಗುತ್ತೆ. ಈಗ ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಎಷ್ಟಾಗುತ್ತೆ ಮತ್ತೆ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇದ್ರಲ್ಲಿ ನಾವು ಎರಡು ರೀತಿ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಹೇಳ್ತಾ ಇದ್ದೀವಿ. ಅದು ಒಂದು ಬಿಗ್ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ಮಾಲ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದು ವಿತ್ ಮಿಷಿನ್, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿತೌಟ್ ಮಿಷಿನ್. ಎರಡು ಆಪ್ಷನ್ ಕೂಡ ನೋಡೋಣ. ಇಲ್ಲಿ ಮಿಷನರಿ ಬಂದ್ಬಿಟ್ಟು ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಮಿಷನರಿ ಬೈ ಮಾಡ್ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಇನ್ನು 4.5 ಲಕ್ಷದಿಂದ 7.5, 8 ಲಕ್ಷ ಆ ತರ ಎಲ್ಲ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ ಒಂದು 5 ಲ್ಯಾಕ್ ನ ಇಟ್ಕೊಂಡಿದ್ವಿ. 5 ಲ್ಯಾಕ್ ಮಿಷನರಿಗೆ ಇಟ್ಕೊಂಡಿದ್ವಿ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಿಷನರಿ ಬೇಕಾಗಲ್ಲ, ನೀವು ಕೈಯಿಂದಾನೇ ಏನು ತಯಾರಿ ಮಾಡ್ಕೋಬಹುದು. ನೆಕ್ಸ್ಟ್ ಪೇಪರ್ ರೋಲರ್. ಮಿಷನರಿ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಒಂದು ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅದರಿಂದ ಒಂದು 500 kg ನೀವು ಸ್ಟಾರ್ಟಿಂಗ್ ಬೈ ಮಾಡ್ಕೋತೀರಾ ಪೇಪರ್ ರೋಲರ್ ಅಂತಂದ್ರೆ 30 ರೂಪೀಸ್ ಇದೆ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದ್ಬಿಟ್ಟು. 30 ರೂಪೀಸ್ ಇಂಟು 500 kg ಮಾಡಿದ್ರೆ 15,000 ರೂಪೀಸ್ ಅಷ್ಟು ನಿಮಗೆ ಇದು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಪೇಪರ್ ರೋಲರ್ಗೆ. ಇಲ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಕೈಯಿಂದ ಮಾಡೋದ್ರಿಂದ ಒಂದು 100 kg ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತಂದ್ರೆ 100 ಇಂಟು 30 ರೂಪೀಸ್ ಮಾಡಿದ್ರೆ 3,000 ರೂಪೀಸ್ ನಿಮಗೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಪೇಪರ್ ರೋಲ್ಗೆ. ನೆಕ್ಸ್ಟ್ ಗಮ್ ಬಂದ್ಬಿಟ್ಟು ಇಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ಗೆ 5,000 ರೂಪೀಸ್ ಬೇಕಾಗುತ್ತೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 500 ರೂಪೀಸ್ಗೆ ಗಮ್ ನೀವು ಬೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಂಚಿಂಗ್ ಮಿಷಿನ್. ಇಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲಿ ವಿತ್ ಮಿಷಿನ್ ಅಲ್ಲೇ ಎಲ್ಲ ಇರುತ್ತೆ, ಪಂಚಿಂಗ್ದು ಮತ್ತೆ ಲೇಸ್ ಎಲ್ಲ ಹಾಕೋದಕ್ಕೆ. ಇದ್ರಲ್ಲಿ ಬಂದ್ಬಿಟ್ಟು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಆದ್ರೆ ನೀವು ಕೈಯಿಂದ ಮಾಡೋದ್ರಿಂದ ಒಂದು ಪಂಚಿಂಗ್ ಮಿಷನ್ ಅನ್ನ ತಗೋಬೇಕಾಗುತ್ತೆ. ಅದೊಂದು 500 ರೂಪೀಸ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಲೇಸಸ್ ಅಥವಾ ಟ್ಯಾಕ್ಸ್ ಏನಿರುತ್ತೆ ಅದು ಬಂದ್ಬಿಟ್ಟು ಒಂದು 10,000 ಇದೆ. ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲಿ 10,000 ಅಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 150 ರೂಪೀಸ್ ಇದ್ರೆ ಸಾಕು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಟೋಟಲ್ ಇನ್ವೆಸ್ಟ್ಮೆಂಟ್ ಬಿಗ್ ಇನ್ವೆಸ್ಟ್ಮೆಂಟ್ ಅಂದ್ರೆ 5,30,000 ರೂಪೀಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ 4,150 ರೂಪೀಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಆಮೇಲೆ ಒಂದು ಪ್ರಾಫಿಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಕೂಡ ಮಾಡ್ಕೋಬಹುದು. ಇಷ್ಟು ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್. ಕಾಸ್ಟ್ ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. 1 kg ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 40 ರೂಪಾಯಿ ಆಗುತ್ತೆ. ಅಂದ್ರೆ 1 kg ಪೇಪರ್ ರೋಲ್ ಬಂದ್ಬಿಟ್ಟು 30 ರೂಪೀಸ್, ಗಮ್ ಬಂದ್ಬಿಟ್ಟು 5 ರೂಪೀಸ್, ಮತ್ತೆ ಲೇಸಸ್ ಬಂದ್ಬಿಟ್ಟು 5 ರೂಪೀಸ್ ಅಂದ್ರೆ 40 ರೂಪೀಸ್ ಆಗುತ್ತೆ 1 kg ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಇದು 2 ಸೈಜ್ ಅಲ್ಲಿ ನೀವು ತುಂಬಾನೇ ಮೂವ್ಮೆಂಟ್ ಇದೆ. ಆ 2 ಸೈಜ್ ನೀವು ಪೇಪರ್ ಬ್ಯಾಗ್ ಅನ್ನ ರೆಡಿ ಮಾಡಬೇಕಾಗುತ್ತೆ. 7 ಇಂಟು 9 ಇಂಚು ಮತ್ತೆ 7 ಇಂಟು 12 ಇಂಚು ಈ ಸೈಜ್ ಪೇಪರ್ ಬ್ಯಾಗ್ ತುಂಬಾನೇ ಮೂವ್ಮೆಂಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ಮಾರ್ಕೆಟ್ಗಳಲ್ಲಿ. ಅದರಿಂದ ಈ ಸೈಜ್ ಅಲ್ಲಿ ನೀವು ಪೇಪರ್ ಬ್ಯಾಗ್ ಅನ್ನ ರೆಡಿ ಮಾಡಿದ್ರೆ 1 kgಗೆ 150 ಬ್ಯಾಗ್ ರೆಡಿ ಆಗುತ್ತೆ ಈ ಸೈಜ್ದು. ನೆಕ್ಸ್ಟ್ 1 ಬ್ಯಾಗ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1 ರೂಪಾಯಿ ಬೀಳುತ್ತೆ 1 ಬ್ಯಾಗ್ ನ ರೆಡಿ ಮಾಡೋದಕ್ಕೆ. ಇಲ್ಲಿ 1 ಬ್ಯಾಗ್ ನ ನೀವು 5 ರೂಪೀಸ್ ಇದೆ ಮಾರ್ಕೆಟ್ ಅಲ್ಲಿ 1 ಬ್ಯಾಗ್ ಪ್ರೈಸ್. ನೀವು 1 ಬ್ಯಾಗ್ 5 ರೂಪೀಸ್ ಇರೋದನ್ನ ಒಂದು 3 ರೂಪೀಸ್ಗೆ ನೀವು ಹೋಲ್ಸೇಲ್ ಅಲ್ಲಾಗಲಿ ರಿಟೇಲ್ ಅಲ್ಲಾಗಲಿ ಕೊಡ್ತೀರಾ ಅಂತಂದ್ರೆ ಕಾಸ್ಟ್ 1 ರೂಪೀಸನ್ನ ನೀವು ಲೆಸ್ ಮಾಡಿದ್ರೆ 2 ರೂಪೀಸ್ ಅಷ್ಟು ನಿಮಗೆ 1 ಬ್ಯಾಗ್ಗೆ ಪ್ರಾಫಿಟ್ ಸಿಗುತ್ತೆ. ಅಲ್ಲಿಗೆ 1 kg ಪ್ರಾಫಿಟ್ 150 ಬ್ಯಾಗ್ ರೆಡಿ ಆಗುತ್ತೆ. 2 ರೂಪೀಸ್ 1 ಬ್ಯಾಗ್ಗೆ ನಿಮಗೆ ಸಿಕ್ಕಿದ್ರೆ
300 ರುಪೀಸ್ ಅಷ್ಟು ನಿಮಗೆ 1 kgಗೆ ಒಂದು ಪ್ರಾಫಿಟ್ ಸಿಗುತ್ತೆ. 150 ಬ್ಯಾಗಿಂದ ಒಂದು 300 ರುಪೀಸ್ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಇಲ್ಲಿ ಪ್ರಾಫಿಟ್ ಡೀಟೇಲ್ಸ್ ನೋಡೋಣ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮತ್ತು ಬಿಗ್ ಇನ್ವೆಸ್ಟ್ಮೆಂಟ್ ಎರಡು ನೋಡಿದ್ವಲ್ಲ, ಅದೆರಡು ಸಪ್ರೇಟ್ ನೋಡೋಣ. ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ನೀವು 5 kg ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಅಂತಂದರೆ 5 kg ಇಂಟು 300 ರುಪೀಸ್ ಪ್ರಾಫಿಟ್ ನೋಡಿದ್ವಿ ಪರ್ kgಗೆ. ಇಂಟು ಮಾಡಿದಾಗ 1500 ರುಪೀಸ್ ನಿಮಗೆ ಪರ್ ಡೇ ಪ್ರಾಫಿಟ್ ಸಿಗುತ್ತೆ. ಅದೇ 1 ಮಂತ್ ಪ್ರಾಫಿಟ್ ನೋಡೋದಾದ್ರೆ 1500 ಇಂದ 30 ಡೇಸ್ ಮಾಡಿದ್ರೆ 45,000 ರುಪೀಸ್ ಅಷ್ಟು ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೋದು. ನಾವು ಇನ್ವೆಸ್ಟ್ಮೆಂಟು ಕೂಡ ಸ್ಮಾಲ್ ಆಗಿ ಮಾಡಿರ್ತೀವಿ, ಇದರಿಂದ ಒಂದೊಳ್ಳೆ ಪ್ರಾಫಿಟ್ ಅಂತ ಹೇಳ್ಬೋದು. 45,000 ನೀವು ಮನೇಲಿ ಇಟ್ಕೊಂಡು ಒಂದೊಳ್ಳೆ ಸಂಪಾದನೆ ಮಾಡ್ಕೋಬೋದು. ಇದು ಮಹಿಳೆಯರು ಕೂಡ ಮನೆಯಲ್ಲೇ ಯಾರು ಇರ್ತಾರೆ, ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ, ಅವ್ರು ಕೂಡ ಸ್ಟಾರ್ಟ್ ಮಾಡಿದ್ರೆ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೋದು. ನೆಕ್ಸ್ಟ್ ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ನೋಡೋಣ. ಇದರಲ್ಲಿ ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಒಂದು 50 kgನ ಒಂದು ದಿವಸಕ್ಕೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೋಬೋದು. ಇದು 50 kg ಇಂಟು 300 ರುಪೀಸ್ ಮಾಡಿದ್ರೆ 15,000 ಅಷ್ಟು ಪರ್ ಡೇ ನೀವು ಪ್ರಾಫಿಟನ್ನು ಪಡ್ಕೋಬೋದು. ಈ 15,000ಅಲ್ಲಿ ಒಂದು 5,000 ಎಲೆಕ್ಟ್ರಿಸಿಟಿ ಚಾರ್ಜಸ್ ಇರ್ಬೋದು, ಮತ್ತು ನೀವು ಲೇಬರ್ ಏನಾದರೂ ಇಟ್ಕೊಂಡ್ರೆ ಲೇಬರ್ ಚಾರ್ಜಸ್ಸನ್ನು ಲೆಸ್ ಮಾಡಿದ್ರು ನಿಮಗೆ 10,000 ಪರ್ ಡೇ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ 1 ಮಂತ್ ಪ್ರಾಫಿಟ್ ನೋಡೋದಾದರೆ 10,000 ಇಂಟು 30 ಡೇಸ್ ಮಾಡಿದ್ರೆ 3 lakh ರುಪೀಸ್ ಅಷ್ಟು ನಿಮಗೆ ಪ್ರಾಫಿಟ್ ಸಿಗುತ್ತೆ. ಇದು ಬಿಗ್ ಇನ್ವೆಸ್ಟ್ಮೆಂಟಲ್ಲಿ ಒಂದು 3 lakh ರುಪೀಸ್ ಅಷ್ಟು ಪ್ರಾಫಿಟನ್ನು ನೀವು ಪಡ್ಕೋತೀರಾ ಅಂತಂದರೆ ಇದೊಂದೊಳ್ಳೆ ಪ್ರಾಫಿಟ್ ಅಂತ ಹೇಳ್ಬೋದು. ಯಾವ ಬಿಸ್ನೆಸ್ಸಲ್ಲಿ ಈ ಥರ ಪ್ರಾಫಿಟ್ ಸಿಗುತ್ತೆ ನೀವೇ ಹೇಳಿ. ಇಷ್ಟು ಇನ್ವೆಸ್ಟ್ಮೆಂಟ್ ಕಾಸ್ಟ್ ಮತ್ತು ಪ್ರಾಫಿಟ್ ಡೀಟೇಲ್ಸ್. ಈಗ ಈ ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಅಥವಾ ಸೇಲ್ ಹೇಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನೋಡೋಣ. ನೀವು ಹೋಲ್ಸೇಲರ್ ಅಥವಾ ರಿಟೇಲರ್ಸ್ಗಾದ್ರೂ ಸೇಲ್ ಮಾಡ್ಬೋದು, ಮತ್ತು ನಿಮ್ಮ ಮನೆ ಅಕ್ಕಪಕ್ಕ ಇರೋವಂಥ ಒಂದು ದಿನಸಿ ಅಂಗಡಿ ಇರ್ಬೋದು, ತರಕಾರಿ ಅಂಗಡಿಗಳಿಗೆ ಮತ್ತು ಬೇಕ್ರಿಗಳಿಗೆ, ಮೆಡಿಕಲ್ ಶಾಪ್ಗಳಿಗೆ, ಅಲ್ಲದೆ ಒಂದು ಮೆಟ್ರೋ, ರಿಲಯನ್ಸ್ ರಿಟೇಲ್ ಎಲ್ಲ ಬರುತ್ತಲ್ಲ, ಈ ರೀತಿ ದೊಡ್ಡ ದೊಡ್ಡ ಒಂದು ಮಾಲ್ಗಳಿಗೂ ಕೂಡ ನೀವು ಸಪ್ಲೈ ಮಾಡ್ಬೋದು. ಮತ್ತು ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ಆನ್ಲೈನ್ ಮಾರ್ಕೆಟಿಂಗ್ ಕೂಡ ಮಾಡ್ಕೋಬೋದು. ಅಮೆಝಾನ್ ಇರ್ಬೋದು, ಇಂಡಿಯಾ ಮಾರ್ಟ್ ಮತ್ತು ಫ್ಲಿಪ್ಕಾರ್ಟ್ಗಳಲ್ಲಿ ಕೂಡ ನೀವು ಸೇಲ್ ಮಾಡ್ಕೋಬೋದು. ಇಷ್ಟು ಮಾರ್ಕೆಟಿಂಗ್ ಅಥವಾ ಸೇಲ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದೆ. ಯಾವುದೆಲ್ಲ ಸರ್ವಿಸಸ್ ಸಿಗುತ್ತೆ ಅಂದರೆ GST ರಿಜಿಸ್ಟ್ರೇಷನ್, GST ಮಂತ್ಲಿ ರಿಟರ್ನ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಪ್ಯಾನ್ ಕಾರ್ಡು, FSSI ರಿಜಿಸ್ಟ್ರೇಷನ್, ಉದ್ಯಮಾದಾರ್ ರಿಜಿಸ್ಟ್ರೇಷನ್, ಕಂಪ್ನಿ ಆ್ಯಂಡ್ ಬ್ರ್ಯಾಂಡ್ ರಿಜಿಸ್ಟ್ರೇಷನ್, ಲೋನ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದಾದ್ರು ಸರ್ವಿಸಸ್ ಬೇಕು ಅಂದರೆ ಇಲ್ಲಿ ಫೋನ್ ನಂಬರ್ ಹಾಕಿದ್ದೀವಿ ಮತ್ತು ವಾಟ್ಸಪ್ ನಂಬರ್ ಕೂಡ ಇದೆ ಹಾಕಿದ್ದೀವಿ, ಮತ್ತು ಇಲ್ಲಿ ಮೇಲ್ ಅಡ್ರೆಸ್ ಕೂಡ ಹಾಕಿದ್ದೀವಿ. ಇದ್ರ ಮುಖಾಂತರ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ ಸರ್ವಿಸನ್ನು ಪಡ್ಕೋಬೋದು. ಇನ್ನು ಇವಾಗ IT ಫೈಲಿಂಗ್ ಮಾಡೋದೆಲ್ಲ ಬರ್ತಾ ಇದೆ. ನೀವು IT ಫೈಲಿಂಗ್ ಎಲ್ಲ ಮಾಡಿಸ್ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ತೀವಿ. ನಮ್ಮ ಚಾನಲ್ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸು ಅಥವಾ ಹೋಮ್ ಬೇಸ್ಡ್ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸನ್ನು ಹಾಕಿದ್ದೀವಿ. ಯಾರೆಲ್ಲ ಮನೆಯಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಕಡಿಮೆ ಬಂಡವಾಳದಲ್ಲಿ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವರಿಗೆ ಶೂಟ್ ಆಗೋವಂಥ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸ್ ಇವು. ಆ ವಿಡಿಯೋಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಆ ವಿಡಿಯೋಗಳನ್ನು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ. ಅವರು ಕೂಡ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೊಳ್ಳಲಿ. ಮತ್ತು ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಥವಾ ಓಕೆ ಅಂತ ಆದರೂ ಒಂದು ಕಮೆಂಟ್ ಮಾಡಿ, ಮತ್ತು ಲೈಕ್ ಕೂಡ ಮಾಡಿ. ನಮಗೆ ಇನ್ನೂ ಒಂದೊಳ್ಳೆ ಬಿಸ್ನೆಸ್ ವೀಡಿಯೋಸನ್ನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.